ಏನು ವಿಷಯ? ತರಕಾರಿ ತಗೊಳ್ಳಿ, ತರಕಾರಿ, ತಾಜಾ ತಾಜಾ ತರಕಾರಿ. ನನ್ಗೂ ಕೊಡಿ, ನನ್ಗೂ ಕೊಡಿ. ಅಳಬೇಡ, ತಗೋ. ಈ ಫ್ರೂಟ್ಸ್ ಸನ್ಸೆಟ್ ಇದ್ದ? ಇಲ್ಲ ಇಲ್ಲ, ನಿಜವೆಂದ್ರೆ ಬೇಡ ಬೇಡ, ನನ್ಗೆ ಬೇಡ ಬೇಡ. ಅರೆ ಇಲ್ಲಿ ಕೇಳು, ಅರೆ ಕೇಳೋ, ಕೇಳಪ್ಪ. ತರಕಾರಿ ತಗೊಳ್ಳಿ, ತರಕಾರಿ, ತಾಜಾ ತಾಜಾ ತರಕಾರಿ. ತರಕಾರಿ ತಗೊಳ್ಳಿ, ತರಕಾರಿ, ತಾಜಾ ತಾಜಾ ತರಕಾರಿ ತಗೊಳ್ಳಿ. ಹೇಳು ಹೇಳು, ಹೇಳ್ತಾ ಇರು. ಅರೆ ಇದೇನಾಗ್ತಿದೆ? ಇವನ್ ಯಾರಪ್ಪ? ಹೇಳು ಹೇಳು, ಹೇಳ್ತಾ ಇರು. ತರಕಾರಿ ತಗೊಳ್ಳಿ, ತರಕಾರಿ, ತಾಜಾ ತಾಜಾ ತರಕಾರಿ ತಗೊಳ್ಳಿ. ಜೋರು ಜೋರಾಗಿ ಶಬ್ದ ಮಾಡು. ಹೇಳು ಹೇಳು, ಹೇಳ್ತಾ ಹೋಗು. ನಿನ್ನ ಸ್ವರ ಈಗ ನನ್ನ ಜೊತೆಗಿದೆ. ಸರಿ, ಸ್ವಲ್ಪ ಸಮಯ ಕಾಯ್ತಾ ಇರು. ಟಂಗ್ 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 ಟರಳಂಗ್ ಟಂಗ್ 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 ಟರಳಂಗ್ ಟಂಗ್ ಟರಳಂಗ್ ಟಂಗ್ ಟರಳಂಗ್ ಟಂಗ್. ಏನಾಗ್ತಿದೆ, ಏನಾಗ್ತಿದೆ ಇಲ್ಲಿ? ತರಕಾರಿ ತಗೊಳ್ಳಿ, ತರಕಾರಿ, ತಾಜಾ ತಾಜಾ ಅರೆ ಹೇಳು ಹೇಳು, ಹೇಳ್ತಾ ಇರು. ನನ್ನೊಳಗೆ ಸೇರಿಕೊಳ್ಳು. ಅರೆ ಅರೆ, ಏನಾಯ್ತು ಏನಾಯ್ತು? ಅರೆ ಅಲ್ಲೇನಾಯ್ತು? ಅರೆ ಮಾಡಿದ್ದುಣ್ಣು ಮಾರಾಯ. ಅರೆ ತರಕಾರಿ ಅವನ ಸ್ವರಕ್ಕೇನಾಯ್ತಪ್ಪ? ನಿನ್ ದನಿ ಯಾರು ಕಿತ್ಕೊಂಡ್ರು? ಟಂಗ್ ಟರಳಂಗ್ ಟರಳಂಗ್. ಅರೆ ರೇ, ಯಾರು ನೀನು? ಎಲ್ಲಿಂದ ಬಂದೆ? ಇಲ್ಲಿಂದ ಓಡ. ಹೇಳು ಹೇಳು, ಹೇಳ್ತಾ ಇರು. ಎಲ್ಲರ ಸ್ವರ ನನ್ನೊಳಗೆ ಸೇರಿಕೋ. ಇದೆಲ್ಲ ಏನಾಗ್ತಿದೆ? ನಾನು ಮಾತಾಡಿದ್ರೆ ನನ್ ಸ್ವರನು ಹೋಗ್ಬಿಡ್ತಪ್ಪ. ಹೇಳು ಹೇಳು, ಹೇಳ್ತಾ ಇರು. ಹೇಳು ಹೇಳು, ಹೇಳ್ತಾ ಇರು. ಅವ ತಲೆ ತಿರ್ಕೊಂಡು ಡೇಂಜರ್ ಆಗಿ ಕಾಣ್ತಿದ್ದಾನೆ. ರುದ್ರಂಗೆ ಹೇಳ್ಬೇಕು. ಸರಿ ರೇ, ಬದುಕ್ತೀರಿ ರೇ, ಸರಿ ರೇ. ರುದ್ರ, ಅಲ್ಲೋಡು ಮ್ಯಾಜಿಷಿಯನ್. ಹೇಳು ಹೇಳು, ಹೇಳ್ತಾ ಇರು. ಅಂಕಲ್ ಅಂಕಲ್. ಈ ರೀತಿ ನೀನ್ ಜನರಿಗೆ ಯಾಕೆ ತೊಂದರೆ ಕೊಡ್ತಿದ್ಯಾ? ನನ್ನ ಹೆಸರು ಮಜಿಷಿಯನ್. ಎತ್ತರ ಮಾತನಾಡು. ನಾನು ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ. ಬಹಳ ಪ್ರೀತಿಯಿಂದ ಅವರ ಸ್ವರವನ್ನು ನನ್ನದಾಗಿಸ್ತೀನಿ. ಎಷ್ಟು ಹೆಚ್ಚು ಸ್ವರಗಳು ಅಷ್ಟೇ ಹೆಚ್ಚು ನನ್ನ ಪವರ್ಸ್ ಹೆಚ್ಚಾಗುತ್ತವೆ. ಒಂದು ದಿನ ಹೀಗಾಗುತ್ತೆ, ನಾನು ಒಮ್ಮೆ ಬೊಬ್ಬೆ ಕೊಟ್ರೆ ಇಡೀ ಸಂಪೂರ್ಣ ಸಿಟಿ ನಾಶವಾಗಿ ಬಿಡುತ್ತೆ. ಹೇಗಿದ್ರು ನನ್ನ ಧ್ವನಿಯಲ್ಲಿ ಪವರ್ಸ್ ಏನು ಕಡಿಮೆ ಅಲ್ಲ. ಧ್ವನಿ ಹೋಗಿ ಬುಲ್ಡೋಸರ್ ಆಯ್ತಾ? ಐ ಡೋಂಟ್ ಬಿಲೀವ್. ಯು ಡೋಂಟ್ ಬಿಲೀವ್? ನೋ. ಹಾಗಾದ್ರೆ ಇಲ್ಲಿ ನೋಡಿ. 1 2 3. ಇದು ಅಲ್ಲಾಡ್ಲೇ ಇಲ್ಲ. ಯಾಕೆ? ಎತ್ತರ ಮಾತಾಡೋ ಅಂಕಲ್. ಅರೆ ಅರೆ, ಇದು ಬಿದ್ದೋಯ್ತು. ನೋಡಿದ್ರ ನನ್ನ ಧ್ವನಿಯ ಚಮತ್ಕಾರ? ಒಂದು ಚೀತ್ಕಾರ, ಎಲ್ಲ ಬೂದಿ. ಯೋಚ್ಸೆ, ನಾನು ಒಂದೇ ಸಮನೆ ಕಿರುಚಿದ್ರೆ ಆಗ ಏನಾಗುತ್ತೆ? ನಿಮ್ಮ ಧ್ವನಿಯಲ್ಲಿ ದಮ್ಮಿದೆ, ಆದ್ರೆ ಈ ರುದ್ರ ಸನ್ಸಿಟಿಯಲ್ಲಿ ಏನೋ ತಪ್ಪು ಮಾಡ್ಲು ಬಿಡ್ಲಾರ. ಐ ರಿಕ್ವೆಸ್ಟ್, ನೀವಿಲ್ಲಿಂದ ಹೊರಟು ಹೋಗಿ. ಹೊರಟೋಗ್ಲಾ? ಏನೂ ಪಡೆಯದೆ, ಏನೋ ಹಿಡಿಯದೆ?
ಸನ್ ಸಿಟಿಯ ಜನರು ಬಹಳ ಶ್ರೀಮಂತರು ಅಂತ ಕೇಳಿದ್ದೀನಿ. ಎತ್ರ ಮಾತನಾಡು, ಮೆಲ್ಲ ಮೆಲ್ಲ ಅಲ್ಲ, ಒಮ್ಮೆಲೆ ಎಲ್ಲ ಮುಗಿಸಿ ಬಿಡ್ತಾನೆ. ಯಾರು ನನ್ನನ್ನು ತಡೆಯಲಾರರು. ನೀನಂತೂ ಖಂಡಿತ ಇಲ್ಲ. ಕ್ಯೂಟ್ ಕಿಡ್. ಮಜಿಷಿಯನ್ ಎತ್ತರ ಧ್ವನಿ, ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ಇಬಾಯಿಸ್ಕಾ ಜಿಬಾಯಿಸ್ಕಾ ಬುಲೆಟೋ. ಈ ಮಗು ಏನ್ ಮಾಡ್ತಾ ಇದ್ದಾನೆ? ಫ್ರೆಂಡ್ಸ್, ನೀವು ಚೆನ್ನಾಗಿದ್ದೀರಾ ತಾನೇ? ಮಾಡಿದ್ದು ಮಹಾರಾಯ. ಎಲ್ಲಿದ್ದಾನೆ? ಎಲ್ಲಿ ಹೋಗ್ಬಿಟ್ಟ? ಏನಾಯ್ತು ರುದ್ರ? ನನ್ಗೆ ನಿಮ್ಮೆಲ್ಲರ ತೊಂದ್ರೆ ಗೊತ್ತಾಗ್ತಿದೆ. ನಾನು ಎಷ್ಟೇ ಹೇಳ್ತೀನಿ, ನನ್ ಮೇಲೆ ವಿಶ್ವಾಸವಿಡಿ. ನಾನ್ ಬೇಗನೆ ವಾಪಸ್ ಬಿಡ್ತೀನಿ. ಅರೇಂಜ್. ಹಲೋ ಲಾಜರ್ ಸರ್, ನೀವು ಬ್ಯುಸಿ ಇದ್ದೀರಾ? ರುದ್ರ, ಲೈಬ್ರರಿಯಲ್ಲಿ ಕೆಲ ಹೊಸ ಪುಸ್ತಕ ಬಂದಿವೆ, ಅದನ್ನೇ ಅರೇಂಜ್ ಮಾಡ್ತಿದ್ದೆ. ಬುಕ್ ಲವರ್ಸ್ಗಾಗಿ ನಾನೆಂದು ಬ್ಯುಸಿ ಇರೋದಿಲ್ಲ. ಹೇಳು, ಏನ್ ಕೆಲಸವಿದೆ? ಲಾಜರ್ ಸರ್, ಸನ್ಸಿಟಿಯಲ್ಲಿ ಒಬ್ಬ ವಿಚಿತ್ರ ಎತ್ತರ ಧ್ವನಿ ಮ್ಯಾಜಿಷಿಯನ್ ಬಂದಿದ್ದಾನೆ. ಅವನು ಎಷ್ಟು ಜನರ ಧ್ವನಿ ತನ್ನ ವಶಪಡಿಸಿದ್ದಾನೆ. ಅದೇ ವಿಷಯದ ಬಗ್ಗೆ ತಿಳಿಲಿಕ್ಕಿತ್ತು. ಮ್ಯಾಜಿಷಿಯನ್ ಎತ್ತರ ಧ್ವನಿ. ಎಲ್ಲಿಟ್ಟಿದ್ದೆ? ಓ ಹಾ, ಸಿಕ್ತು. ಈಗ ನಮ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ರುದ್ರ, ಬೇಗ ಈ ಬುಕ್ ತೆರಿ, ನೋಡೋಣ ಏನ್ ಬರ್ತಿದೆ. ಇದು ಬುಕ್ಕ. ಇದು ಬುಕ್ಕ ಜಾದೂನ ಪೆಟ್ಟಿಗೆಯ. ಎಷ್ಟು ಜೋರಾಗಿ ಕಿರಿಚುತ್ತೆ. ಅದಕ್ಕೆ ಗೊತ್ತಿಲ್ಲ, ನಮ್ಮ ಕೂದ್ಲನ್ನು ಕೂಡ ಕೊಂಕಿಸಲಾರದು. ಕೂದ್ಲು ಕುಂಕು ಮಾಡ್ಲಿಕ್ಕಾಗ್ಲಿಲ್ಲ, ಆದ್ರೆ ನಿಮ್ಮ ಬಟ್ಟೆದು ಅಂಕು ಡೊಂಕು ಎಲ್ಲ ಮಾಡ್ಬಿಟ್ರಿ. ನನ್ ಬಟ್ಟೆ ರುದ್ರ ಎಲ್ಲಾಯ್ತು? ಮಾಡ್ತಾನೆ ಶಬ್ದ ಜೋರಾಗಿ ಯಾರಿಂದಲೂ ಹಿಡಿಯೋಕ್ಕಾಗಲ್ಲ. ತೆಪ್ಪಗಿರ್ಲು ಯಾರಿಗ್ ಬರುತ್ತೆ ಅವರೇ ಇವನನ್ನ ಸೋಲಿಸ್ತಾರೆ. ಬರೀ ಇದೇ ಒಂದು ಉಪಾಯ. ಅವನ ಧ್ವನಿಯಿಂದ ದಾಳಿ ಮಾಡಲು ಕಲಿತವರಿಗೆ ಮಾತ್ರ ಸಾಧ್ಯ. ರುದ್ರ, ಇದನ್ ಓದಿದ್ರೆ ಏನ್ ಲಾಭ? ಆ ಎತ್ತರ ಧ್ವನಿ ತನ್ನ ಗಂಟ್ಲಿಂದ ಕಿರ್ಚಿ ಎಲ್ಲಿದ್ದಾನೆ ಗೊತ್ತಿಲ್ಲ. ಎತ್ತರ ಧ್ವನಿಯನ್ನು ಹುಡುಕಲು ಒಂದು ಐಡಿಯಾ ಇದೆ. ಥ್ಯಾಂಕ್ ಯು ಲಾಜರ್ ಸರ್. ಯಾಕೆ ನಿಂತ್ಬಿಟ್ಟೆ ರುದ್ರ? ಐಡಿಯಾ. ಇಬಾಯಿಸ್ಕಾ ಇಮೇಜ್ ಕ್ರಿಯೇಟು. ಮ್ಯಾಜಿಷಿಯನ್ ಎತ್ತರ ಧ್ವನಿಗೆ ಬೊಬ್ಬೆ ಹಾಕಲು ಬಹಳ ಇಷ್ಟ. ಈಗ ನಮ್ಮ 4 ಇಮೇಜಸ್ ಅವನನ್ನ ಬೊಬ್ಬೆ ಹಾಕಿಯೇ ಹುಡುಕುತ್ತೆ. ಓಕೆ, ಡನ್. See you later. Bye. Bye. Ibaiska, dragonfly appearo. Small size creato.
ಮ್ಯಾಜಿಷಿಯನ್ ಎತ್ತರ ಧ್ವನಿ ಎಲ್ಲಿ ಅಡಗಿ ಕೂತಿದ್ಯಾ? ಧೈರ್ಯವಿದ್ರೆ ಎದುರಿಗೆ ಬಾ, ಎದುರಿಗೆ ಬಾ. ಒಳ್ಳೇದು ಮಾಡಿದ್ರೆ ಕೆಟ್ಟದಾಗುತ್ತೆ. ನಿನ್ಗೆ ಮಾತ್ರ ಕಿರಿಚಾಡ್ಲಿಕ್ಕೆ ಬರೋದಾ? ನೀನು ಭೂಮಿ ಮೇಲೆ ಅಡಗಿರು ಅಥವಾ ಪಾತಾಳದಲ್ಲಿ, ನಾವು ನಿಮ್ಮನ್ನು ಹುಡುಕಿ ತೆಗಿತೀವಿ. ನನ್ಗನ್ಸುತ್ತೆ ಹೆದ್ರಿ ಅಡಗಿದಾನೆ. ರುದ್ರ, ನಿನ್ಗೆ ಹೆದ್ರಿ ಎತ್ತರ ಧ್ವನಿಯ ಸ್ವರವೇ ನಿಂತೋಯ್ತು ಅನ್ಸುತ್ತೆ. ಎದುರಿಗೆ ಬಾ, ನಾವು ನಿಮ್ಮನ್ನು ಹುಡುಕಿ ತೆಗಿತೀವಿ. ನನ್ನನ್ನು ಬಿಟ್ಟು ಇಷ್ಟು ಜೋರಾಗಿ ಯಾರು ಬೊಬ್ಬೆ ಹೊಡೆಯೋದು? ಓಹೋ, ರುದ್ರ ಮತ್ತವನ ಗೆಳೆಯರು ಬೊಬ್ಬೆ ಹೊಡೆದು ನನಗೆ ಚಾಲೆಂಜ್ ಮಾಡ್ತಿದಾರಾ? ಈಗಲೇ ಅವರ ಚಾಲೆಂಜ್ ಅನ್ನು ಮಣ್ಣು ಮುಕ್ಕಿಸ್ತೀನಿ. ಮ್ಯಾಜಿಷಿಯನ್ ಎತ್ತರ ಧ್ವನಿ ಎಲ್ಲಿ ಅಡಗಿ ಕೂತಿದ್ಯಾ? ಹೇಳು ಹೇಳು, ಹೇಳ್ತಾ ಇರು. ಜೋರು ಜೋರಾಗಿ ಬೊಬ್ಬೆ ಹೊಡೆ. ನಿನ್ನ ಧ್ವನಿ ಈಗ ನನ್ನ ಜೊತೆಗಿದೆ. ಸ್ವಲ್ಪ ಸಮಯ ಕಾಯ್ತಾ ಇರು. ಮ್ಯಾಜಿಷಿಯನ್ ಎತ್ತರ ಧ್ವನಿ ಎಲ್ಲಿ ಅಡಗಿದ್ಯಾ? ಬೇಗ ಹೊರಗ್ ಬಾ. ಬನ್ನಿ ಬನ್ನಿ ಬನ್ನಿ, ನನ್ನೊಳಗೆ ಸೇರ್ತಾ ಹೋಗಿ. ಇದೇನಾಗ್ತಾ ಇದೆ? ನನ್ನ ಮ್ಯಾಜಿಕ್ ನಿಂದ ಯಾರು ತಪ್ಸೋ ಹಾಗಿಲ್ಲ. ಎಲ್ಲಿ ಓಡ್ತಿದ್ದೀರಿ? ನೆಲ್ಲೆ ನೆಲ್ಲೆ. ಇದು ಖಂಡಿತ ರುದ್ರನದ್ದೇ ಮೋಸ. ಏನಾದ್ರೂ ಮಾಡ್ಲೇಬೇಕು. ಸ್ವಲ್ಪ ನೋಡ್ತೀನಿ. ಇದೇನು ವಸ್ತು? ಡ್ರ್ಯಾಗನ್ ಫ್ಲೈ ಮೇಲೆ ಸವಾರಿ. ಸ್ಮಾರ್ಟ್, ವೆರಿ ಸ್ಮಾರ್ಟ್ ರುದ್ರ. ಆದ್ರೆ ಯತ್ನ ಮಾತಾಡು ಇಸ್ ಸ್ಮಾರ್ಟೆಸ್ಟ್. ಇನ್ನು ಎತ್ತರ ಧ್ವನಿಯ ಸುದ್ದಿಯೇ ಇಲ್ಲ. ಗೊತ್ತಿಲ್ಲ ಎಲ್ಲಿ ಅಡಗಿ ಕೂತಿದ್ದಾನೆ. ರುದ್ರ, ರುದ್ರ, ಎತ್ತರ ಧ್ವನಿ ನನ್ನನ್ನು ಕೇವ್ನೊಳಗೆ ಬಂಧಿಸಿಟ್ಟಿದ್ದಾನೆ. ಇದು ಅಜ್ಜನ ಧ್ವನಿ ಇರ್ಬೇಕು. ಎತ್ತರ ಧ್ವನಿ ಅಜ್ಜನನ್ನು ಆ ಕೇವ್ನೊಳಗೆ ಕೊಂಡೋಗಿರ್ಬೇಕು. Ibaiska, dragonfly disappearo. Ibaiska, normal size creato. ಇಲ್ಲಿ ಯಾರು ಕಾಣಿಸಿಲ್ಲ. ಎತ್ತರ ಧ್ವನಿ ಎಲ್ಲಿ ಅಡಗಿ ಕೂತಿದ್ದಾನೆ? ಇದು ಬಹಳ ವಿಚಿತ್ರ ಸ್ಥಳ. ನನ್ಗೆ ಹೆದರಿಕೆ ಆಗ್ತಾ ಇದೆ. ಫ್ರೆಂಡ್ಸ್, ಫೋಕಸ್. ನಾವು ಅಜ್ಜನನ್ನು ಹುಡುಕ್ಬೇಕು. ವೆಲ್ಕಮ್. ಈ ಕೇವ್ನೊಳಗೆ ಜೋರಾಗಿ ಮಾತನಾಡೋದು ನಿಷೇಧ. ಎಚ್ಚರಿಕೆಯಿಂದ ನಡೀರಿ ಮತ್ತು ನಿಮ್ಮ ಬಾಯಿಯನ್ನು ಮೆಲ್ಲನೆ ತೆರೆಯಿರಿ. ಇಲ್ಲಾಂದ್ರೆ ಕೇವ್ನ ಬಂಡೆಗಳು ಕೋಪಗೊಳ್ಳುತ್ತವೆ ಮತ್ತು ಬೀಳಲಾರಂಭಿಸುತ್ತವೆ. ಮಾಡಿದ್ದು ಮಹಾರಾಯ. ನಮ್ಗೆ ಗೊತ್ತಾದ್ಮೇಲೆ ನಾವ್ ಯಾಕೆ ಬೊಬ್ಬೆ ಹಾಕ್ತೀವಿ? ಮೆಲ್ಲನೆ ಮಾತಾಡ್ತೀವಿ. ನನ್ನ ಮಾತನ್ನು ಹಗುರವಾಗಿ ತಗೋಬೇಡ. ನಿಮ್ಗೆಲ್ಲ ಜೋರು ಮಾತಾಡೋಕೆ ನಿಷೇಧವಿದೆ. ಒಂದು ವೇಳೆ ನಾನು ಜೋರಾಗಿ ಮಾತಾಡಿದ್ರೆ ಯೋಚಿಸಿ ಏನಾಗುತ್ತೆ. ಮೈರಾ, ವರುಣ್, ರಂಗೀಲಾ, ಬೇಗನೆ ನೀವು ಆ ಕಡೆಗೆ ಓಡಿ.
ಎತ್ತರ ಧ್ವನಿ ಕಿರುಚಾಡಿ ಏನೂ ಪ್ರಯೋಜನವಿಲ್ಲ. ಒಮ್ಮೆ ಎದುರಿಗೆ ಬಾ, ನಮ್ಗೆ ನಿನ್ನ ಭೇಟಿ ಆಗ್ಬೇಕು. ಇದಕ್ಕಂತಾರೆ ಬುದ್ಧಿವಂತರ ಮಾತು. ಬನ್ನಿ, ಮುಂದೆ ಬರ್ತಾ ಇರಿ. ನಾನು ಸ್ವತಃ ನಿಮ್ಮನ್ನು ಸ್ವಾಗತಿಸಲು ನಿಂತಿದ್ದೀನಿ. ಸರಿ. Ibaiska, Twister Catcher Creator! ಹಗ್ಗ ಅವ್ರದ್ದು ಹೋದ್ರು ಬಲ ಇನ್ನೂ ಹೋಗಿಲ್ಲ. ನನ್ನನ್ನು ಕಟ್ಟಿ ಹಾಕಿದ್ರೆ ಏನಾಗುತ್ತೆ? ಧ್ವನಿ ಅಂತೂ ನನ್ನ ಕಂಠದಿಂದ ಹೊರಡುತ್ತೆ. ಓಡೆ, ಎಲ್ಲಿ ಓಡ್ಲಿಕ್ಕಿದ್ರು ಓಡೆ. ಆದ್ರೆ ನೀವು ಇಲ್ಲಿಯೇ ಇದೇ ಕೇವ್ನೊಳಗೆ ಶಾಶ್ವತವಾಗಿ ಮಣ್ಣಾಗ್ತೀರಿ. ಎತ್ತರ ಧ್ವನಿ, ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ಇಬಾಯಿಸ್ಕಾ ಪ್ರೊಟೆಕ್ಷನ್ ಟನಲ್ ಕ್ರಿಯೇಟೋ. ಇಲ್ಲ, ನೀನು ನನ್ನಿಂದ ತಪ್ಪಿಸ್ಕೊಂಡು ಓಡೋಕ್ಕಾಗಲ್ಲ ರುದ್ರ. ಎತ್ತರ ಧ್ವನಿ, ಸನ್ಸಿಟಿಯ ಜನರ ಧ್ವನಿ ವಾಪಸ್ ಕೊಡು. ಇಷ್ಟು ಮೆಲ್ಲನೆ ಯಾಕೆ ಮಾತಾಡ್ತಿದ್ದೀರಾ? ಎತ್ರ ಮಾತಾಡೋನಂತೆ ಬೊಬ್ಬೆ ಹಾಕಿ ಹೇಳಿ. ರುದ್ರ ಹೇಳು, ಯಾವವರೆಗೆ ಮಾತಾಡೋಲ್ಲ ನೋವಿನಿಂದ ಮೂಳೆಗಳೆಲ್ಲ ಮುರಿಯುವಾಗ ತನ್ನಷ್ಟಕ್ಕೆ ಬೊಬ್ಬೆ ಹೊಡಿತೀರಾ? ತೆಪ್ಪಗಿರ್ಲು ಯಾರಿಗೆ ಬರುತ್ತೆ ಅವರೇ ಇವನನ್ನ ಸೋಲಿಸ್ತಾರೆ. ಬರೀ ಇದೇ ಒಂದು ಉಪಾಯ. ಅವನ ಧ್ವನಿಯಿಂದ ದಾಳಿ ಮಾಡ್ಲು ಕಲಿತವರಿಗೆ ಮಾತ್ರ ಸಾಧ್ಯ. ಏನೋ ಇಬಾಯಿಸ್ಕಾ ಬೌನ್ಸಿಂಗ್ ಬಾಲ್ ಕ್ರಿಯೇಟೋ. ಏನಾಯ್ತು ಎತ್ತರ ಧ್ವನಿ? ಈಗೇನಾಯ್ತು? ರುದ್ರ ರುದ್ರ ಅದ್ಭುತ ಮಾಡ್ಬಿಟ್ಟೆ. Ibaiska bouncing ball close. ನನ್ನನ್ನು ಬಂಧಿಸಲು ಇದೆಂಥ ರೀತಿ? ರುದ್ರ 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 ತಪ್ಪಾಯ್ತು, ಕ್ಷಮಿಸ್ಬಿಡು. ಇದರಿಂದ ನನ್ನನ್ನು ಹೊರಗೆ ತೆಗಿ. Ibaiska boom chick boom. ಅಣ್ಣ, ಈ ತರಕಾರಿ ಕೊಡ್ತೀಯಾ? ತಗೊಳ್ಳಿ, ನಾನು ಮಾತಾಡ್ಬೋದು. ತಗೊಳ್ಳಿ, ನಾನು ಮಾತಾಡ್ಬೋದು. ತರಕಾರಿ ತಗೊಳ್ಳಿ.
ನನ್ನ ಸ್ವರ ಬಂತು. ನಾನು ಮಾತಾಡ್ಬಲ್ಲೆ. ಮಾಡಿದ್ದನ್ನ ಮಹಾರಾಯ ರುದ್ರ ಬಾಯಿ ಮುಚ್ಚಿಸ್ಬಿಟ್ನಲ್ಲ. ಸುಮ್ನಿರು, ರುದ್ರನಿಗೆ ಸಾರಿ ಹೇಳು. ಸಾರಿ ರುದ್ರ. ಎತ್ತರ ಧ್ವನಿ, ನಾನ್ ನಿನ್ಗೆ ಒಂದು ಅವಕಾಶ ಕೊಡ್ತೀನಿ. ಹೋಗು, ಹೊರಟೋಗು. ಇನ್ನೊಮ್ಮೆ ಎಂದಾದ್ರೂ ಜನರ ಸ್ವರ ಕಸಿದ್ರೆ ಬಚಾವಾಗ್ಲೂ ರುದ್ರ ಮತ್ತೊಂದು ಅವಕಾಶ ಕೊಡ್ಲಾರ. ಎಂದು ಇಲ್ಲ.